ಪ್ರೈಸ್ ದ ಲಾರ್ಡ್. ದೇವರ ಮಕ್ಕಳೇ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನ ಯಾರ್ಯಾರು ಈ ಸಂದೇಶಗಳನ್ನು ಕೇಳ್ತಾ ಇದ್ದೀರೋ ದೇವರು ನಿಮ್ಮನ್ನು ಆಶೀರ್ವದಿಸಬೇಕು ಅಂತ ನಾನು ಮನಸಾರ ಪ್ರಾರ್ಥಿಸ್ತಾ ಇದ್ದೀನಿ. ಈ ದಿನಕ್ಕಾಗಿ ವಚನ ಕಡೆ ಹೋಗೋಣವ. ಬನ್ನಿ ವಚನದ ಕಡೆ ಹೋಗೋಣ. ವಚನಗಳನ್ನು ಹೇಳುವಾಗ ಧ್ಯಾನದಿಂದ ಬರೆದಿಟ್ಕೊಳ್ಳಿ. ಆಮೇಲೆ ಕುಳಿತು ನೀವು ಆ ವಾಕ್ಯಗಳನ್ನು ನಂಬಿ ನೀವು ಓದಬೇಕು. ನಂಬಿ ಓದುವಾಗ ದೇವರು ನನ್ನ ಮಗಳು ಈ ರೀತಿ ವಾಕ್ಯಗಳನ್ನು, ಜೀವವುಳ್ಳ ವಾಕ್ಯವನ್ನು, ನನ್ನ ವಾಕ್ಯವನ್ನು ಅವಳು ಓದ್ತಾ ಇದ್ದಾಳಲ್ಲ ಅಂತ ಹೇಳಿ ನಿಮ್ಮ ಕುಟುಂಬದಲ್ಲಿರುವ ನಿನಗಿರುವ ವ್ಯವಸ್ಥೆಗಳಿಂದ ದೇವರು ಬಿಡುಗಡೆ ಕೊಡಲು, ಸಮಾಧಾನ ಕೊಡಲು, ಸೌಖ್ಯ ಕೊಡಲು, ಅದ್ಭುತ ಮಾಡಲು, ಎಲ್ಲವೂ ಮಾಡಲು ಶಕ್ತನಾಗಿದ್ದಾನೆ ನಮ್ಮ ದೇವರು. ಹಲ್ಲೆಲೂಯಾ. ಬನ್ನಿ ವಾಕ್ಯದ ಕಡೆ ಹೋಗೋಣ. ಮೀಕಾ 4:2 ಇಲ್ಲಿ ಇಸ್ರಾಯೇಲ್ ಮಕ್ಕಳನ್ನು ನಾಶ ಮಾಡ್ತಾ ಇರೋ ವಾಕ್ಯ ನೋಡಿ. ಶ್ರದ್ಧೆಯಿಂದ ಈ ವಾಕ್ಯಗಳನ್ನು ನೀವು ಕೇಳಬೇಕು, ಬರೆದಿಟ್ಕೊಳ್ಳಿ. ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು, ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು. ನೋಡಿ, ಇಸ್ರಾಯೇಲ್ ಮಕ್ಕಳು ಮರ್ಮರಿಂಗ್ ಮಾಡುವಾಗ ಅಂದರೆ ಗುಣಗುಟ್ಟುವಾಗ ದೇವರಿಗೆ ಕೋಪ ಬಂದು ಅವರನ್ನು ಮರೆತು ಬಿಟ್ಟಿದ್ದು ನಿಜ. ಆದರೆ ಸಂಪೂರ್ಣವಾಗಿ ಮರೆತಿಲ್ಲ ದೇವರು. ಅರ್ಥ ಆಯ್ತಾ? ಸ್ವಲ್ಪ ಅವ್ರು ಬುದ್ಧಿ ಕಲೀಲಿ ಅಂತಲೇ ದೇವರು ಬಿಟ್ಟಿರೋದು. ಹಾಗಿರುವಾಗ ದೇವರು ಆ ಥರ ಬಿಟ್ಟಿರುವಾಗ ಇಸ್ರಾಯೇಲ್ ಮಕ್ಕಳು ಏನು ಹೇಳ್ತಾ ಇದ್ದಾರೆ? ಬನ್ನಿ ಬನ್ನಿ, ನಾವು ಪರ್ವತದ ಕಡೆಗೆ ಹೋಗೋಣ, ಯೆಹೋವನ ಪರ್ವತದ ಕಡೆಗೆ, ಆಲಯಕ್ಕೆ ಹೋಗೋಣ. ದೇವರು ಅಲ್ಲಿ ದೇವರ ವಾಕ್ಯವನ್ನು ಬೋಧಿಸುವಾಗ ನಾವು ಶ್ರದ್ಧೆಯಿಂದ ಕೇಳೋಣ ಅಂತ ಹೇಳಿಬಿಟ್ಟು ಅವರೆಲ್ಲ ಹೊರಡ್ತಾ ಇರುವಾಗ ಕೊನೆಯ ಏನಾಗುತ್ತದೆ ಅಂದರೆ ಮೀಕಾ 4 ಅದೇ ಅಧ್ಯಾಯದಲ್ಲಿ ಮೀಕಾ 4:13 ಚಿಯೋನ್ ನಗರಿಯೇ, ಎದ್ದು ಹೊಕ್ಕು, ನಾನು ನಿನ್ನ ಕೊಂಬನ್ನು ಕಬ್ಬಿಣವನ್ನಾಗಿಯೂ ನಿನ್ನ ಗೊರಸನ್ನು ತಾಮ್ರವನ್ನಾಗಿಯೂ ಮಾಡುವೆನು, ನೀನು ಬಹು ಜನಾಂಗಗಳನ್ನು ಚೂರು ಚೂರಾಗಿ ತುಳಿದು ಬಿಡುವಿ. ನೋಡಿ, ದೇವರು ಹೇಳ್ತಾ ಇದ್ದಾರೆ, ಚಿಯೋನಿನ ಮಕ್ಕಳೇ, ನೀವು ಯಾಕೆ ಹೆದರ್ತಾ ಇದ್ದೀರಾ? ಎದ್ದು ಮುಂದೆ ಹೋಗಿ. ನೀವು ಮುಂದೆ ಹೋಗುವಾಗ ನಿಮ್ಮ ಕೊಂಬನ್ನು ನಾನು ಎತ್ತುತ್ತೀನಿ ಅಂತ. ನೀವು ಯಾವ ವಿಷಯಕ್ಕೆ ಮುಂದೆ ಹೋಗ್ತಾ ಇದ್ದೀರೋ, ಅದು ಒಬ್ಬರಾಗಿರ್ಬೋದು, ಕುಟುಂಬವಾಗಿರ್ಬೋದು, ಕುಟುಂಬಸ್ಥರಾಗಿರ್ಬೋದು, ನೀವು ಯಾವುದೇ ಒಂದು ವಿಷಯಕ್ಕೆ ನೀವು ಮುಂದೆ ಹೋಗುವಾಗ ದೇವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಮೀಕಾನಿಗೆ? ನಗರಿಯೇ, ಚಿಯೋನ್ ನಗರಿಯೇ, ನೀನು ಎದ್ದು ಹೋಗು, ನಾನು ನಿನ್ನ ಕೊಂಬನ್ನು ಕಬ್ಬಿಣವನ್ನಾಗಿಯೂ ನಿನ್ನ ಗೊರಸನ್ನು ಗೊರಸನ್ನು ತಾಮ್ರವನ್ನಾಗಿ ಮಾಡ್ತೀನಿ, ನೀನು ಭಯಪಡಬೇಡ ಅಂತ ದೇವರಿಲ್ಲಿ ಮಾತಾಡ್ತಾ ಇದ್ದಾರೆ ಮೀಕಾ ಹತ್ರ. ಮೀಕಾ 7:8 ಅದೇ ವಾಕ್ಯದಲ್ಲಿ ಮೀಕಾ 7:8 ದೇವರು ಕರುಣೆ ತೋರಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಯಾವ ರೀತಿ ಕರುಣೆ ತೋರಿಸ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡೋಣ. ದೇವರ ಮಕ್ಕಳೇ, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾವು ಈ ಪರಿಸ್ಥಿತಿನಲ್ಲಿ, ನೀವು ಯಾವ್ಯಾವ ಪರಿಸ್ಥಿತಿನಲ್ಲಿ ನೀವು ಇದ್ದೀರಾ, ನೀವು ಹೇಳಬೇಕು ವಾಕ್ಯ ಇಟ್ಟು. ಮೀಕಾ 7:8 ಯಾವ ರೀತಿ ಹೇಳ್ತಾ ಇದ್ದಾರೋ ಇಸ್ರಾಯೇಲ್ ಮಕ್ಕಳು, ಆ ರೀತಿ ನೀವು ಹೇಳಬೇಕು. ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಹೇಳುವೆನು, ಕತ್ತಲೆಯಲ್ಲಿ ಕುಳಿತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಎಷ್ಟು ಜನ ಈ ರೀತಿಯಾಗಿ ಯೆಹೋವನು ನನಗೆ ಬೆಳಕಾಗಿರುವನು ಅಂತ ಹೇಳ್ತಾ ಇದ್ದೀರಾ? ಯಾರ್ಯಾರ ಹೃದಯದಲ್ಲಿ ವೇದನೆ ಪಡ್ತಾ ಹೇಳ್ತಾ ಇದ್ದೀರಾ? ಕರಗಳನ್ನೆತ್ತಿ ಜಯಘೋಷ ಮಾಡ್ರಿ. ಹಲ್ಲೆಲೂಯಾ. ಅದೇ ಐಶಾಯ 53:6 ಬರೆದಿಟ್ಕೊಳ್ಳಿ. ಐಶಾಯ 53:6 ಏಷಾಯ ಹೇಳ್ತಾ ಇರುವುದು ಏನು ಗೊತ್ತಾ? ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಯಾರ ಮೇಲೆ ಹಾಕಿದನು? ತನ್ನ ಒಬ್ಬನೇ ಮಗನ ಮೇಲೆ ಹಾಕಿದನು. ಅರ್ಥ ಆಯ್ತಾ? ಅದೇ ಯೇಸು ಸ್ವಾಮಿ ತನ್ನ ಒಬ್ಬನು ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಶಾಪಗಳಿಗೋಸ್ಕರ, ನಮ್ಮ ಇಚ್ಛೆಗಳಿಗೋಸ್ಕರ, ಲೋಕದ ಆಸೆಯ ಡಂಬ, ಬದುಕುಬಾಳಿನ ಡಂಬ, ಇದರೆಲ್ಲ ನಾವು ಪಾಪದಲ್ಲಿ ಬಿದ್ದಿದ್ವೆವು. ಅದಕ್ಕೋಸ್ಕರನೇ ಅಯ್ಯೋ ನನ್ನ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರಲ್ಲ, ಭಯಪಡಬೇಡ ಅಂತ ಹೇಳಿನು ತನ್ನ ಒಬ್ಬನೇ ಮಗನನ್ನು ದೇವರು ಈ ಭೂಲೋಕಕ್ಕೆ ಕಳಿಸ್ಕೊಟ್ರು. ಎಲ್ಲ ನಮ್ಮ ಪಾಪಗಳನ್ನು ಆತನ ಮೇಲೆ ಹಾಕಿದರು ದೇವರ ಮಕ್ಕಳೇ. ಅದಕ್ಕೋಸ್ಕರ ಶಿಲುಬೆಯಲ್ಲಿ ನಮ್ಮ ಪಾಪಗಳನ್ನು ಎತ್ತುಕೊಂಡು 2 ಕರಗಳು 2 ಕಾಲುಗಳಲ್ಲಿ ಮೊಳೆಗಳನ್ನು ಒಡಿಸಿಕೊಂಡು, ಉಗಿಸಿಕೊಂಡು, ದಾಡಿ ಎಳಿಸ್ಕೊಂಡು, ಮುಳ್ಳಿನ ಕಿರೀಟ ಹಾಕಿಸ್ಕೊಂಡು, ಶಿಲುಬೆಯನ್ನು ಹೊರುತ್ತಾ ಬೆಟ್ಟದ ಮೇಲೆ, ಗೋಲ್ಗೋತ ಬೆಟ್ಟದ ಮೇಲೆ ಹೋಗಿರುವುದನ್ನು ನೀವೆಲ್ಲ ಫಿಲಮ್ ನೋಡಿರ್ಬೋದು.
ವಾಕ್ಯದಲ್ಲಿ ಅದೇ ಇದೆ ದೇವರ ಮಕ್ಕಳೇ. ಇಷ್ಟೆಲ್ಲ ಪಾಡುಪಟ್ಟಂಥ ದೇವರು ನಮಗಾಗಿ ನೋಡ್ದ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹಲ್ಲೆಲೂಯ. ನಂಬಬೇಕು ದೇವರ ಮಕ್ಕಳೇ. ಈ ರೀತಿಯಾಗಿ ನೀವು ನಂಬಿ ಕರ್ತನನ್ನೇ ಒರಗಿಕೊಂಡಿದ್ದರೆ ನಿಮ್ಮ ಅವಸ್ಥೆಗಳೆಲ್ಲ ನೀವು ಅದು ಹೆಚ್ಚಾಗಿ ಕಾಣೋದಿಲ್ಲ. ನಾವು ಪಡುವ ಕಷ್ಟ ದೇವರು ನಮಗೆ ಎಷ್ಟು ಪಡಕ್ಕಾಗುತ್ತೋ ಅಷ್ಟೇ ದೇವರು ಕೊಡೋದು. ಅರ್ಥ ಆಯ್ತಾ ದೇವ್ರ ಮಕ್ಕಳೇ? ಈಗ ಮೀಕಾ 2:12-13 ಓದಿಕೊಳ್ಳೋಣ. ಯಾಕೋಬೆ, ನಿನ್ನವರನ್ನೆಲ್ಲ ಕೂಡಿಸುವೆನು, ಇಸ್ರಾಯೇಲಿನ ಜನಶೇಷವನ್ನು ಸೇರಿಸುವೆನು. ಅವರನ್ನು ಹಟ್ಟಿಯಲ್ಲಿ ಕುರಿಗಳಂತೆ ಒಟ್ಟಿಗಿಡುವೆನು, ಕಾವಲ ಮಧ್ಯದಲ್ಲಿನ ಮಂದೆಯ ಹಾಗೆ ಗುಂಪು ಹಾಕುವೆನು. ಜನರು ಗಿಜಿಗುಟ್ಟುವರು, ಒಡೆಯುವವನು ಅವರ ಮುಂದೆ ಹೊರಟಿದ್ದಾನೆ, ಅವರು ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ. ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ, ಯೆಹೋವನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ. ನೋಡಿ, ಇಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ವಾಗ್ದಾನ ದೇವರು ಕೊಡ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿನ್ನನ್ನು ಯಾರು ನೋಯಿಸಿದ್ರು, ನಿನಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ಅವರ ಹತ್ರ ಇರುತ್ತೆ, ನೀನು ಕೇಳಿದ್ರು ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಒಂದು ವೇಳೆ ಕೆಲಸಕ್ಕೆ ಹೋದಾಗ ನಿನಗೆ ಟ್ಯಾಲೆಂಟ್ ಇರುತ್ತೆ, ಅದಕ್ಕೆ ಕೆಲಸ ಸಿಕ್ಕೋದಿಲ್ಲ. ಈ ರೀತಿ ಎಲ್ಲ ತಡೆ ಆಗ್ತಾ ಇರೋರು ನಾನು ಏನು ಮಾಡ್ತೀನಿ? ಕುರಿಗಳಿಂದ ಅವ್ರನ್ನೆಲ್ಲ ಒದ್ದು ಓಡಿಸ್ತೀನಿ ಅಂತ ದೇವರು ಹೇಳ್ತಾರೆ. ಅವ್ರನ್ನೆಲ್ಲ ಓಡಿಸಿ ನಿನ್ನನ್ನು ನಾನು ಕಾಪಾಡುತ್ತೇನೆ. ಇದೇ ನಿನ್ನ ವಾಗ್ದಾನ. ನಿನ್ನ ವಾಗ್ದಾನ ಈ ಹಬ್ಬ ದಿನ ದೇವರು ಏನು ಕೊಡ್ತಾ ಇದ್ದಾರೆ ಗೊತ್ತಾ? ಭಯಪಡಬೇಡ ಯಾಕೋಬೇ, ನಿನ್ನವರೆಲ್ಲ ನಾನು ಕೂಡಿಸುವೆನು. ನಿನಗೆ ಯಾರ್ಯಾರು ಸಹಾಯ ಮಾಡಬೇಕು, ನಿನ್ನ ಕುಟುಂಬ ನಿನ್ನ ಬಿಟ್ಟು ಹೋಗಿದೆಯಾ, ನಿನ್ನ ಕುಟುಂಬವನ್ನು ಕರ್ಕೊಂಡು ಬರೋದು, ನಿನ್ನನ್ನು ಕೂಡಿಸುವುದು. ನೀನು ಒಂಟಿತನ ಅಲ್ಲ, ನೀನು ವೇದನೆ ಪಡುವವಳಲ್ಲ. ಅರ್ಥ ಆಯ್ತಾ? ಹಾಗಾದರೆ ದೇವರು ನಿಮ್ಮನ್ನು ಒಟ್ಟುಗೂಡಿಸುತ್ತಾರೆ, ನಿಮ್ಮ ಅವಸ್ಥೆಗಳಿಗೆ ಬಿಡುಗಡೆ ಕೊಡುತ್ತಾರೆ, ಸಮಾಧಾನ ಕೊಡುತ್ತಾರೆ, ರೋಗದಲ್ಲಿ ಸೌಖ್ಯ ಕೊಡ್ತಾರೆ. ಎಲ್ಲಿ ಇಂಟರ್ವ್ಯೂಗೆ ಹೋದಾಗ ತೊದಲು ಬಾಯಿ ಇದೆಯಾ, ಚೆನ್ನಾಗಿ ಮಾತನಾಡುವ ಜ್ಞಾನದ ಶಕ್ತಿಯನ್ನು ದೇವರು ಕೊಡ್ತಾರೆ ಇವತ್ತು. ಹಾಗಾದರೆ ನೀವು ಸೈತಾನನಿಗೆ ಒಂದು ಮಾತು ಹೇಳಬೇಕು, ದೇವರ ಮಕ್ಕಳೇ, ನಾನು ಬಿದ್ದಿದ್ದು ನಮ್ಮೆಲ್ಲರ ದೋಷ ಫಲವನ್ನು ಅವನು ಯೇಸುವಿನ ಮೇಲೆ ಹಾಕಿರುವಾಗ ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಹೇಳ್ತೀನಿ, ನಾನು ಕತ್ತಲೆ ಇದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು ಅಂತ ಈ ದಿನಗಳಲ್ಲಿ, ವಾರದಲ್ಲಿ ನೀವು ಪ್ರಾರ್ಥನೆ ಮಾಡುತ್ತಾ, ಆರಾಧನೆ ಮಾಡುತ್ತಾ ದೇವರ ನಾಮ ಮಹಿಮೆ ಪಡಿಸ್ತಾ ಇರಬೇಕು ಅನ್ನೋದೇ ದೇವರಿಗೂ ಇಷ್ಟ, ನನಗೂ ಇಷ್ಟ, ಎಲ್ಲರಿಗೂ ಇಷ್ಟ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಿಮ್ಮನ್ನು, ನನ್ನನ್ನು, ನನ್ನ ಕುಟುಂಬ, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುವ ದೇವನು ಆತನೇ. ನಮಗೆ ಪರಲೋಕ ಮುಖ್ಯ, ಈ ಲೋಕ ಅಲ್ಲ. ಈ ಲೋಕಕ್ಕೆ ಬೇಕಾದದೆಲ್ಲ ದೇವರು ಕೊಡ್ತಾರೆ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಆದರೆ ಪೌಲನು ಹೇಳಿರುವ ಪ್ರಕಾರವಾಗಿ ಎಡಬಿಡದೆ ನೀವು ಪ್ರಾರ್ಥನೆ ಮಾಡ್ತಾ ಇರಬೇಕು, ವಾಕ್ಯಗಳನ್ನು ಓದ್ತಾ ಇರಬೇಕು, ಬರೆದಿಟ್ಕೊಳ್ಬೇಕು. ಎಲ್ಲ ವಾಕ್ಯಗಳನ್ನು ಓದ್ತಾ ಇರಬೇಕು. ನೀವು ಬರೆದಿಟ್ಟಿಲ್ವಾ, ಮತ್ತೆ ಇದನ್ನು ರೀಟೆಲಿಕಾಸ್ಟ್ ಮಾಡಿ ಯಾವ ವಾಕ್ಯ ನಿಮ್ಮ ಸಹೋದರಿ ಕೊಟ್ಟಿದ್ದಾರೋ, ನಾನು ಕೊಡಲಿಲ್ಲ, ದೇವರಾತ್ಮನ ಮೂಲಕವಾಗಿ ಕೊಟ್ಟಿದ್ದೀನಿ, ಆ ವಾಕ್ಯಗಳನ್ನು ಬರೆದಿಟ್ಕೊಂಡು ನೀವು ಓದಿ ಅದರ ಪ್ರಕಾರವಾಗಿ ನೀವು ನಡೆದುಕೊಂಡು, ಅಯ್ಯೋ ದೇವರು ನನಗಿದ್ದಾನೆ, ನಾನು ಭಯ ಪಡೋದಿಲ್ಲಪ್ಪ, ದೇವರು ನನ್ನ ಜೊತೆಯಲ್ಲಿದ್ದಾರೆ, ನಾನು ಯಾಕೆ ಹೆದರಬೇಕು, ದೂತರುಗಳು ನಮಗೆ ಕಾವಲ ಕೊಟ್ಟಿದ್ದಾರೆ, ನಾನು ಯಾಕೆ ಹೆದರಬೇಕು, ಹಲ್ಲೇಲೂಯಾ ಅಂತ ಆತನನ್ನು ಕೀರ್ತನೆಯಿಂದ ಮಹಿಮೆ ಪಡಿಸ್ರಿ. ದೇವರು ನಿಮ್ಮನ್ನು ಘನಪಡಿಸುವೆನು. ದೇವರಿಗೆ ಮಹಿಮೆ ಉಂಟಾಗಲಿ. ವಾಕ್ಯದ ಮೂಲಕವಾಗಿ ಕರ್ತನ ನಾಮದೊಂದಿಗೆ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ಅಂತ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.